ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಇಳಿವಯಸ್ಕರ ಸಮಸ್ಯೆಗಳು ಹಾಗೂ ಪರಿಹಾರೋಪಾಯಗಳು ಈ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಈ ದಿನ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇಳಿವಯಸ್ಕರ ಸಮಸ್ಯೆಗಳು ಹಾಗೂ ಪರಿಹಾರದ ಉಪಾಯಗಳು. ಬದುಕಿನ ಕೊನೆಯ ಹಂತ ವೃದ್ಧಾಪ್ಯ. 60 ವರ್ಷ ದಾಟಿದವರನ್ನು ವೃದ್ಧರು ಎಂದು ಕರೆಯುವುದು ವಾಡಿಕೆ. ವೃದ್ಧಾಪ್ಯದ ಪ್ರಕ್ರಿಯೆಯು 50ನೇ ವರ್ಷ ವಯಸ್ಸಿಗೆ ಪ್ರಾರಂಭವಾಗುತ್ತದೆ. ಕೆಲವರಿಗೆ ಇನ್ನು ಮುಂಚೆಯೇ ಪ್ರಾರಂಭವಾಗುತ್ತದೆ. ಮೆದುಳಿನ ನರಕೋಶಗಳು ಸವೆದು ಅವುಗಳ ಸ್ಥಾನದಲ್ಲಿ ಹೊಸ ನರಗಳು ಬಾರದೆ ಮೆದುಳಿನ ವಸ್ತು ಕಡಿಮೆಯಾಗತೊಡಗುತ್ತದೆ. ಮೆದುಳಿನೊಂದಿಗೆ ದೇಹದ ಅನೇಕ ಅಂಗಾಂಗಗಳು ಸವೆಯುತ್ತವೆ. ವೃದ್ಧಾಪ್ಯದ ಸಾಮಾನ್ಯ ಲಕ್ಷಣಗಳೆಂದರೆ ಕೂದಲು ಚಿಕ್ಕದಾಗುವುದು, ಉದುರುವುದು, ಚರ್ಮ ಸುಕ್ಕು ಕಟ್ಟುವುದು, ಹಲ್ಲುಗಳು ಉದುರುವುದು, ಕಣ್ಣು ಪೊರೆ ಕಾಣಿಸಿಕೊಳ್ಳುವುದು, ಸ್ನಾಯುಗಳು ದುರ್ಬಲವಾಗುವುದು, ಹೊಸತನ ಕಲಿಯಲು ಕಷ್ಟವಾಗುವುದು, ಮರೆವು, ದೇಹದ ಮತ್ತು ಮನಸ್ಸಿಗೆ ಚುರುಕುತನ ಕಡಿಮೆಯಾಗುವುದು, ಆಹಾರ ಸೇವನೆಯು ತಗ್ಗುವುದು, ನಿದ್ರೆ ಕಡಿಮೆಯಾಗುವುದು, ಲೈಂಗಿಕ ಶಕ್ತಿ ಕುಂದುವುದು, ಮಲಬದ್ಧತೆ, ಕೆಲಸ ಮಾಡುವ ಸಾಮರ್ಥ್ಯ ಕುಗ್ಗಿ ದಣಿವಾಗುವುದು ಇತ್ಯಾದಿ. ವೃದ್ಧಾಪ್ಯದಲ್ಲಿ ಅನೇಕ ಬಗೆಯ ನಷ್ಟ, ಕೊರತೆಗಳು ವ್ಯಕ್ತಿಯನ್ನು ಕಾಡುತ್ತವೆ. ನಿವೃತ್ತಿಯಾಗಿ ಕೆಲಸ ಕಳೆದುಕೊಳ್ಳುವುದು, ಆರ್ಥಿಕವಾಗಿ ಪರಾವಲಂಬನೆಯಾಗುವುದು, ಮನೆಯೊಳಗೆ ಅಧಿಕಾರ ಕಳೆದುಕೊಳ್ಳುವುದು, ಸಂತಾನ ಉತ್ಪತ್ತಿ ಶಕ್ತಿ ಇಲ್ಲದಾಗುವುದು, ಜೀವನ ಸಂಗಾತಿ, ಸಹವಯಸ್ಕರು, ಸ್ನೇಹಿತರು, ಬಂಧುಗಳನ್ನು ಸಾವಿನ ಮೂಲಕ ಕಳೆದುಕೊಳ್ಳುವುದು ಇತ್ಯಾದಿಗಳು. ಈ ವಯಸ್ಸಿನಲ್ಲಿ ಸಹಜವಾಗಿ ಕಾಣಿಸಿಕೊಳ್ಳುವ ಅಥವಾ ಉಲ್ಬಣಗೊಳ್ಳುವ ಸಿಹಿಮೂತ್ರ ರೋಗ, ಅಧಿಕ ರಕ್ತದೊತ್ತಡ, ಕೆಮ್ಮು, ಕೀಲುಬೇನೆ, ಹೃದ್ರೋಗಗಳು, ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗಿ ಮೂತ್ರ ವಿಸರ್ಜನೆಗೆ ಕಷ್ಟವಾಗುವುದು, ಕ್ಯಾನ್ಸರ್ಗಳಿಂದ ಆರೋಗ್ಯ ನಷ್ಟವಾಗುವುದು, ಕಣ್ಣು ಕಿವಿ ಮಂದವಾಗುವುದು, ಲಕ್ವಾದಿಂದ ಕೈಕಾಲು ಊನವಾಗುವುದು, ಒಂಟಿತನ ಇತ್ಯಾದಿ. ಜೊತೆಗೆ ಸಾವು ಮತ್ತು ಸಾವಿನ ಪ್ರಕ್ರಿಯೆ ವ್ಯಕ್ತಿಯನ್ನು ಕಾಡುತ್ತದೆ. ಹೀಗಾಗಿ ವೃದ್ಧಾಪ್ಯ ಎಂದರೆ ಅಸಹಾಯಕತನ, ಪರಾವಲಂಬಿ, ರೋಗ ರುಜಿನ ಮತ್ತು ನ್ಯೂನತೆಗಳಿಂದ ನರಳುವುದು, ಒಂಟಿತನ ಹಾಗೂ ಸಾವು ಎಂದು ಜನ ತಿಳಿದು ಭಯ ಪೀಡಿತರಾಗುತ್ತಾರೆ, ಖಿನ್ನರಾಗುತ್ತಾರೆ. ವೃದ್ಧಾಪ್ಯವನ್ನು ಮುಂದೂಡುವ ಯಾವುದೇ ಔಷಧಿ ಚಿಕಿತ್ಸಾ ವಿಧಾನ ಲಭ್ಯವಿಲ್ಲ. ಹಾಗಾದರೆ ವೃದ್ಧಾಪ್ಯದಿಂದ ವೃದ್ಧಾಪ್ಯದ ಕೊಟಲೆಗಳಿಂದ ಬಿಡುಗಡೆ ಇಲ್ಲವೇ? ವೃದ್ಧಾಪ್ಯಕ್ಕೆ ಶರಣಾಗದೆ ಬೇರೆ ದಾರಿ ಇಲ್ಲವೇ? ವೃದ್ಧಾಪ್ಯ ಅನಿವಾರ್ಯ. ಆದರೆ ನಮ್ಮ ಜೀವನ ಶೈಲಿಯನ್ನು ಕಾಪಾಡಿಸಿಕೊಂಡರೆ ವೃದ್ಧಾಪ್ಯ ಬೇಗ ಬರುವುದನ್ನು ತಡೆಗಟ್ಟಬಹುದಷ್ಟೇ ಅಲ್ಲ, ಜನಿಕವಾಗಿ ನೈಸರ್ಗಿಕವಾಗಿ ಬರುವ ವೃದ್ಧಾಪ್ಯವನ್ನು ಮುಂದೂಡಬಹುದು. ವೃದ್ಧಾಪ್ಯದ ನ್ಯೂನತೆ, ಕೊರತೆ, ನೋವು, ಸಂಕಟಗಳನ್ನು ಗಮನಾರ್ಹ ಪ್ರಮಾಣದಲ್ಲಿ ತಗ್ಗಿಸಬಹುದೆಂಬುದು ಗಮನಾರ್ಹ. ಇಳಿವಯಸ್ಕರು ಗಮನಿಸಬೇಕಾದ ಕೆಲ ಅಂಶಗಳು. ಪ್ರಾರಂಭದಿಂದಲೂ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ರೋಗಗ್ರಸ್ತ ಅಂಗಗಳು, ಶರೀರ ವೃದ್ಧಾಪ್ಯವನ್ನು ಬೇಗ ಸ್ವಾಗತಿಸುತ್ತದೆ. ನಿರೋಗಿಯಾದ ಅಂಗಾಂಗಗಳು ಶರೀರ ವೃದ್ಧಾಪ್ಯವನ್ನು ಮುಂದೂಡುತ್ತದೆ ಎಂಬುದು ವೈದ್ಯಕೀಯ ಸತ್ಯ. ಪ್ರಾರಂಭದಿಂದಲೂ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಅಥವಾ ಇಳಿ ವಯಸ್ಸಿನವರು ಈಗಲೂ ಸಹ ಹಿತಮಿತವಾದ ಪೌಷ್ಟಿಕವಾದ ಆಹಾರವನ್ನು ವೇಳೆ ವೇಳೆಗೆ ಸರಿಯಾಗಿ ಸೇವಿಸಿ ನಾಲಿಗೆ ಚಪಲಕ್ಕೆ ಮನಸೋಲದೆ ಬಹಳಷ್ಟು
ಹಸಿರು ಸೊಪ್ಪು, ತರಕಾರಿ, ಹಾಲು, ಹಣ್ಣುಗಳು, ಬೇಳೆಕಾಳುಗಳನ್ನು ಪ್ರತಿದಿನದ ಆಹಾರದಲ್ಲಿ ಸೇವಿಸುವುದು, ಹೆಚ್ಚು ಸಕ್ಕರೆ, ಜಿಡ್ಡು, ಕೊಬ್ಬು, ಮಸಾಲೆಗಳನ್ನು ತಿನ್ನುವುದನ್ನು ಬಿಡುವುದು. ಪ್ರತಿನಿತ್ಯ ಶರೀರಕ್ಕೆ ವ್ಯಾಯಾಮವಾಗುವಂತಹ ಚಟುವಟಿಕೆಗಳನ್ನು ಮಾಡಿ, ನಡಿಗೆ, ಜಾಗಿಂಗ್, ಸೈಕ್ಲಿಂಗ್, ಈಜುವುದು, ಬಯಲಲ್ಲಿ ಆಡುವ ಆಟಗಳು ಈ ದಿಸೆಯಲ್ಲಿ ಅತ್ಯುಪಯುಕ್ತ. ವೈಯಕ್ತಿಕ ಮತ್ತು ಪರಿಸರ ಸ್ವಚ್ಛತೆ, ಕೊಳಕು ವಾತಾವರಣ ರೋಗಾಣುಗಳನ್ನು ಆಹ್ವಾನಿಸುವುದಲ್ಲದೆ ರೋಗಾಣುಗಳು ತಮ್ಮ ಸಂಖ್ಯಾವೃದ್ಧಿ ಮಾಡಲು ಪ್ರೇರಣೆ ನೀಡುತ್ತವೆ. ನಾವು ರೋಗಗ್ರಸ್ತರಾಗಿದ್ದೇವೆ, ಆದ್ದರಿಂದ ನಮ್ಮ ಶರೀರ, ಅದರಲ್ಲೂ ಕೈಗಳನ್ನು ಸ್ವಚ್ಛವಾಗಿಡಬೇಕು. ಮನೆಯ ಒಳಗೆ ಹೊರಗೆ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೋಕ್ಲೇಶ, ಮಾನಸಿಕ ಒತ್ತಡಗಳು ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತವೆ, ಅಲ್ಲದೆ ಅಂಗಾಂಗಗಳು ಬೇಗನೆ ಸವೆಯುವಂತೆ ಮಾಡುತ್ತವೆ. ಅನೇಕ ದೈಹಿಕ ರೋಗಗಳಿಗೆ ಉದಾಹರಣೆ ಜಠರದ ಹುಣ್ಣು, ಕರುಳುರಿತ, ಸಿಹಿಮೂತ್ರ ರೋಗ, ಅಧಿಕ ರಕ್ತದೊತ್ತಡ, ದೇಹದ ನೋವು, ಕೀಲುಬಾಧೆ ಮೊದಲಾದವುಗಳಿಗೆ ಮಾನಸಿಕ ಒತ್ತಡವೇ ಮೂಲ ಕಾರಣ ಎಂದು ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಆದ್ದರಿಂದ ಸರಳ ತೃಪ್ತ ಜೀವನವನ್ನು ನಡೆಸಬೇಕು. ಚಿಂತೆ, ಭಯ, ರೋಗಗಳಿಗೆ ಮನಸ್ಸಿನೊಳಗೆ ಎಡೆಕೊಡಬಾರದು. ಮನೆಯವರೊಡನೆ ಎಲ್ಲರೊಡನೆ ಸ್ನೇಹ ಭಾವದಿಂದ ಆದಷ್ಟು ನಡೆದುಕೊಳ್ಳಲು ಪ್ರಯತ್ನಿಸಬೇಕು. ವೃದ್ಧಾಪ್ಯವನ್ನು ಒಪ್ಪಿಕೊಳ್ಳಲು ಮಾನಸಿಕ ಸಿದ್ಧತೆ ಪ್ರೌಢವಯಸ್ಕರಾಗಿದ್ದಾಗಲೇ ಅಥವಾ ಮಧ್ಯವಯಸ್ಕರಾಗಿದ್ದಾಗಲೇ ಮಾನಸಿಕ ಸಿದ್ಧತೆ ಮಾಡಿಕೊಂಡು, ನಾಳೆ ನಾಡಿದ್ದು ಈ ವೃದ್ಧಾಪ್ಯ ಬಂದೇ ಬರುತ್ತದೆ, ಇದು ನನ್ನ ಜೀವನದ ಒಂದು ಸಹಜ ಹಂತ, ಯಾರೂ ಇದರಿಂದ ಹೊರತಲ್ಲ, ಈ ಅನಿವಾರ್ಯದ ವಾಸ್ತವಿಕತೆಯನ್ನು ನಾನು ಎದುರಿಸಬೇಕು. ಆಗ ನಾನು ಎಷ್ಟು ಸಂತೋಷ ಸಮಾಧಾನದಿಂದ ಇರಲು ಸಾಧ್ಯವೋ ಅಷ್ಟಕ್ಕೆ ಸಿದ್ಧವಾಗಬೇಕು ಎಂದು ಎಣಿಸಿಕೊಳ್ಳಬೇಕು. ವೃದ್ಧಾಪ್ಯದಲ್ಲಿ ಮೊದಲಿನಂತೆ ಶಾರೀರಿಕ ಮಾನಸಿಕ ಸಾಮರ್ಥ್ಯಗಳಿರುವುದಿಲ್ಲ. ನಾನು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಬಹುದು. ಆದಾಯ ಮೊದಲಿನಂತೆ ಇರದೆ ಕುಗ್ಗಬಹುದು. ಬೆಳೆದ ಮಕ್ಕಳು ನನ್ನಿಂದ ದೂರವಾಗುತ್ತಾರೆ. ನನ್ನ ಸಹ ವಯಸ್ಕರು ಸಾಯುತ್ತಾರೆ. ನಾನು ನಿವೃತ್ತನಾಗಿ ಹೆಚ್ಚು ಬಿಡುವು ಸಿಗುತ್ತದೆ. ಇದಕ್ಕೆಲ್ಲ ನಾನು ಸಿದ್ಧವಾಗಬೇಕು ಎಂದು ಹೇಳಿಕೊಳ್ಳುವಷ್ಟೇ ಅಲ್ಲ, ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡಿಕೊಳ್ಳಬೇಕು. ನಮ್ಮ ಮೈ ಮನಸ್ಸುಗಳ ಸಾಮರ್ಥ್ಯದ ಇತಿಮಿತಿಯಲ್ಲಿ ನಮ್ಮ ಕೆಲಸ ಚಟುವಟಿಕೆಗಳನ್ನು ಇಟ್ಟುಕೊಳ್ಳಬೇಕು. ಈಗ ಹೆಚ್ಚಾಗಿ ದೊರೆಯುವ ಬಿಡುವಿನಲ್ಲಿ ಏನು ಮಾಡಬೇಕೆಂದು ಯೋಚಿಸಬೇಕು. ಸಂಗೀತ, ಓದು, ಬರವಣಿಗೆ, ಧಾರ್ಮಿಕ ಚಟುವಟಿಕೆಗಳು, ಸಮಾಜ ಸೇವಾ ಚಟುವಟಿಕೆಗಳು, ತೋಟಗಾರಿಕೆ ಇತ್ಯಾದಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಭಾಗಶಃ ಕೆಲಸ, ಉದ್ಯೋಗ, ನಮ್ಮ ಅನುಭವ ಕೌಶಲ್ಯಗಳನ್ನು ಬಳಸಿಕೊಳ್ಳುವ ಯಾವುದಾದರೂ ಲಘುವಾದ ಪಾರ್ಟ್ ಟೈಮ್ ಕೆಲಸವನ್ನಾದರೂ ಆಯ್ದುಕೊಳ್ಳಬೇಕು. ಇದರಿಂದ ವೇಳೆ ಉಪಯುಕ್ತವಾಗಿ ಕಳೆಯುವುದಲ್ಲದೆ ಮನಸ್ಸಿನ ವಿಶ್ವಾಸ, ನೆಮ್ಮದಿ ಹೆಚ್ಚುತ್ತದೆ. ಸ್ವಲ್ಪ ಆದಾಯವೂ ಕೂಡ ಬರುತ್ತದೆ. ಆರ್ಥಿಕ ಸ್ವಾವಲಂಬನೆ, ಮಕ್ಕಳು, ಬಂಧು ಮಿತ್ರರನ್ನು ಆಶ್ರಯಿಸದೆ ನಾವು ಸ್ವಾವಲಂಬಿಯಾಗಿ ಬದುಕಲು ಬೇಕಾದಷ್ಟು ಹಣ, ಆಸ್ತಿ ನಮ್ಮ ಹೆಸರಿನಲ್ಲಿ ಇಟ್ಟುಕೊಳ್ಳಬೇಕು. ತಿಂಗಳಿಗೆ ಸರಿಯಾಗಿ ನಿಗದಿತವಾದ ವರಮಾನ ಇರುವಂತೆ ಆದಷ್ಟು ನೋಡಿಕೊಳ್ಳಬೇಕು. ಆ ವರಮಾನದಲ್ಲಿ ಗೌರವದಿಂದ ಜೀವನ ನಡೆಸಲು ಪ್ರಯತ್ನಿಸಬೇಕು. ಮನೆಗೆ ಸಮೀಪದಲ್ಲಿರುವ ಒಬ್ಬ ಸ್ನೇಹಮಯ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ನಮಗಿರುವ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆ ನಡೆಸಿ ಕಾಯಿಲೆಗಳು ಬಾರದಂತೆ ಮಾಡಲು ನಾವು ಕೈಗೊಳ್ಳಬೇಕಾದ ಎಚ್ಚರಿಕೆಯ ಕ್ರಮಗಳನ್ನು ತಿಳಿದುಕೊಂಡು ಪಾಲಿಸಿ ಕಣ್ಣು ಕಿವಿ ಸರಿಯಾಗಿ ಕಾಣಿಸುವಂತೆ ಕೇಳುವಂತೆ ಮಾಡಿಕೊಳ್ಳಬೇಕು. ಇತರರ ನೆರವಿಲ್ಲದೆ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಕುಂಠಿತ ದೈಹಿಕ ಮಾನಸಿಕ ಸಾಮರ್ಥ್ಯಗಳು, ವೈದ್ಯರ ನೆರವಿನೊಂದಿಗೆ ಸರಿಪಡಿಸಲಾಗದಂತಹ ದೈಹಿಕ ನ್ಯೂನತೆಗಳಿದ್ದರೆ
ಅವುಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಬೇಕು. ಭಾಗಶಃ ಕುರುಡತನ, ಕಿವುಡುತನ, ಕೀಲುಗಳ ಬಾಧೆಯಿಂದ ಚಲನೆ ಕಷ್ಟವಾಗುವುದು, ಪಾರ್ಶ್ವವಾಯುವಿನಿಂದ ಒಂದು ಭಾಗ ನಿಷ್ಕ್ರಿಯವಾಗುವುದು, ಆಗಾಗ್ಗೆ ಬಂದು ಕಾಡುವ ಕೆಮ್ಮು, ಅಸ್ತಮ, ಮರೆವು, ಹೊಸತನ್ನು ಕಲಿಯಲು ಆಗದಿರುವುದು, ನಿದ್ರಾಹೀನತೆ, ಆಹಾರ ಸೇವನೆ, ಮಲಮೂತ್ರ ವಿಸರ್ಜನೆ ಸಮಸ್ಯೆಗಳನ್ನು ಹೇಗೆ ತಗ್ಗಿಸಬೇಕು, ತಗ್ಗಿಸಲಾಗದಿದ್ದರೆ ಅವುಗಳ ಇತಿಮಿತಿಯಲ್ಲೇ ಹೇಗೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕು ಎಂಬುದನ್ನು ನಿರ್ಧರಿಸಬೇಕು. ನಮ್ಮ ಧೋರಣೆ, ದೃಷ್ಟಿಕೋನಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು. ಮನೆಯವರಿಂದ, ಬಂಧು ಮಿತ್ರರುಗಳಿಂದ ಹೆಚ್ಚಿನದನ್ನು ನಿರೀಕ್ಷಿಸಬಾರದು. ವಯಸ್ಕ ಮಕ್ಕಳಿಗೆ ಸ್ವಾಯತ್ತತೆ ನೀಡಬೇಕು. ಅವರ ಕೆಲಸ ವ್ಯವಹಾರಗಳಲ್ಲಿ ಅವರಿಗೆ ಸ್ವಾಯತ್ತತೆ ನೀಡಬೇಕು. ಅವರ ಕೆಲಸ ವ್ಯವಹಾರಗಳಲ್ಲಿ ಅವರು ಸ್ವಾವಲಂಬಿಗಳಾಗಿರಬೇಕು. ಇತರರ ಟೀಕೆ ಟಿಪ್ಪಣಿಗಳನ್ನು ಕೇಳಿಸಿಕೊಳ್ಳಬಹುದು. ಅವುಗಳಲ್ಲಿ ಸತ್ವವಿದ್ದರೆ ಒಪ್ಪಿಕೊಳ್ಳಬೇಕು, ಬದಲಾವಣೆ ತಂದುಕೊಳ್ಳಬೇಕು. ಸತ್ವವಿಲ್ಲದಿದ್ದರೆ ಉದಾಸೀನವೇ ಇದಕ್ಕೆ ಮದ್ದು. ನಮ್ಮ ಅಗತ್ಯಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿ ಸರಳ ತೃಪ್ತ ಜೀವನ ಹೆಚ್ಚು ಅನುಕೂಲಕಾರಿ ಎಂಬುದು ನಮಗೆ ಅರಿವಾಗುತ್ತದೆ. ಇದುವರೆಗಿನ ನಮ್ಮ ಜೀವನದ ಅವಲೋಕನ ಮಾಡಿ ನಮ್ಮ ಸಾಧನೆಗಳು ಅವು ಕಡಿಮೆ ಇದ್ದರೂ ಪರವಾಗಿಲ್ಲ ಮತ್ತು ಒಳ್ಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳಬೇಕು. ಆಗ ಮನಸ್ಸಿಗೆ ಮುದವಾಗುತ್ತದೆ. ನಮ್ಮ ಸೋಲು, ತಪ್ಪುಗಳು, ಅಹಿತ ಘಟನೆಗಳನ್ನು ನೆನೆಸಿಕೊಂಡು ಕೊರಗಬಾರದು. ಪ್ರತಿನಿತ್ಯ ಡೈರಿ ಬರೆಯುವ ಅಭ್ಯಾಸ ಉತ್ತಮ. ನಮ್ಮ ಅನುಭವ, ಅನಿಸಿಕೆಗಳನ್ನು ಗುರುತು ಹಾಕಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಚಾರಗಳನ್ನು, ಮಾಹಿತಿಗಳನ್ನು ಬರೆದಿಟ್ಟುಕೊಳ್ಳಬೇಕು. ನಮ್ಮ ಸುಖ ದುಃಖಗಳ ಅಭಿವ್ಯಕ್ತಿಗೆ ಡೈರಿ ಬಹಳ ಸಹಾಯಕಾರಿ. ಸಾಧ್ಯವಾದರೆ ಆತ್ಮೀಯರನ್ನು ಸಂಪಾದಿಸಿ ಸರಸ ಸಂಭಾಷಣೆ, ಚರ್ಚೆ, ಮನರಂಜನಾ ಚಟುವಟಿಕೆಗಳಿಂದ ಸಂತೋಷ ಪಡಬಹುದು. ಬೆಳಗ್ಗೆ ಅಥವಾ ಸಂಜೆ ತಿರುಗಾಟ ಈ ವಯಸ್ಸಿನಲ್ಲಿ ಉತ್ತಮ. ಶಾರೀರಿಕ ಚಟುವಟಿಕೆ, ಪ್ರಶಾಂತ ಪರಿಸರದಲ್ಲಿ ತಿರುಗಾಟ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಕೆಲವು ಸರಳ ಯೋಗಾಸನಗಳು, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ನಮಗೆ ಆರೋಗ್ಯದಾಯಕವೆನಿಸುತ್ತದೆ. ಸದಾ ಚಟುವಟಿಕೆಗಳು, ಸದಾ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗುವುದರಿಂದ ವಯಸ್ಕ ಮನೋಭಾವನೆಯನ್ನು ಮರೆಯಬಹುದು ಅಥವಾ ನಿಭಾಯಿಸಬಹುದು. ನನ್ನ ಕೈಲಿ ಆಗೋಲ್ಲ, ಇದೆಲ್ಲ ನನಗೇಕೆ ಎಂದು ಸುಮ್ಮನೆ ಕೂಡಬಾರದು. ನಮ್ಮ ಅಭಿರುಚಿ, ಅನುಕೂಲತೆಗಳಿಗೆ ತಕ್ಕಂತೆ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಓದು, ಬರಹ, ಸಂಗೀತ, ತೋಟಗಾರಿಕೆ, ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳು, ಸೃಜನಶೀಲ ಚಟುವಟಿಕೆಗಳನ್ನು ಆಗ ಪೂರ್ಣಾವಧಿ ಕೆಲಸ ಎಂದು ಮಾಡಿಕೊಳ್ಳಬೇಕು. ನಮ್ಮ ವಯಸ್ಸಿನ ಹಾಗೂ ಇತರ ಸಮಾನ ಮನುಷ್ಯರ ಜೊತೆ ಸೇರಿ ಪರಸ್ಪರ ವಿಚಾರ ವಿನಿಮಯ ಮತ್ತು ಸಹಕಾರವನ್ನು ಸಾಧಿಸಬೇಕು. ಸಣ್ಣ ಮಕ್ಕಳೊಂದಿಗೆ ಹೆಚ್ಚು ಬೆರೆಯಬಹುದು. ಹಣ್ಣೆಲೆಗೆ ಚಿಗುರೆಲೆ ಆಸರೆ, ಹಾಗೆ ಈ ಚಿಗುರೆಲೆಗೆ ಹಣ್ಣೆಲೆ ಆಸರೆ ಆಗಬಲ್ಲದು ಎಂಬುದನ್ನು ಗಮನಿಸಬೇಕು. ವಯಸ್ಕರ ಕೆಲವು ಚಟುವಟಿಕೆಗಳು ಹಾಗೂ ಕೆಲವು ಟಿಪ್ಪಣಿಗಳು: ಬೆಳಗ್ಗೆ ಮುಖಮಾರ್ಜನ ಮಾಡಿ 3-4 ಗ್ಲಾಸ್ ಕುದಿಸಿ ತಣಿಸಿದ ಶುದ್ಧ ತಣ್ಣೀರು ಕುಡಿಯುವುದು. ಉಷಾಪಾನಂ 30 ನಿಮಿಷಗಳವರೆಗೆ ಏನು ಸೇವಿಸಬಾರದು. ಕಾಫಿ, ಟೀ ಬದಲಿಗೆ ಜೀರಿಗೆ, ಕೊತ್ತಂಬರಿ, ಶುಂಠಿ ಸೇರಿಸಿ ಪುಡಿ ಮಾಡಿ 1 ಕಪ್ಪು ನೀರಿಗೆ 2 ಚಮಚ ಕಷಾಯದ ಪುಡಿ ಹಾಕಿ ಕುದಿಸಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಒಲೆಯಿಂದ ಇಳಿಸಿ ಹಾಲು ಹಾಕಿ ಸೋಸಿ ಸೇವಿಸಬೇಕು. ಇದು ಜೀರ್ಣಕ್ಕೂ ಕೂಡ ಸಹಾಯಕಾರಿಯಾಗುತ್ತದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 1-2 ಕಿಲೋಮೀಟರ್ ಸಂಕ್ರಮಣ ಅಂದರೆ ನಡಿಗೆ ಮಾಡಿ ಕೆಲವು ಸರಳ ಯೋಗಾಸನಗಳನ್ನು ಮಾಡಿ ಮೊದಲು ಓಂಕಾರ 3 ಸಲ ಜಪಿಸಿ
ನಂತರ ಸೂರ್ಯ ನಮಸ್ಕಾರ 4 ಸಲವಾದರೂ ಅಭ್ಯಾಸ ಮಾಡಬೇಕು. ಯೋಗಾಸನಗಳು: ನಿಂತು ಮಾಡುವ ಆಸನಗಳು: ಪಾದಹಸ್ತಾಸನ, ಅರ್ಧಚಕ್ರಾಸನ. ಬೆನ್ನ ಮೇಲೆ ಮಾಡುವ ಆಸನಗಳು: ಉತ್ಥಿತ ಪಾದಾಸನ, ಪವನ ಮುಕ್ತಾಸನ. ಹೊಟ್ಟೆಯ ಮೇಲೆ ಮಾಡುವ ಆಸನಗಳು: ಭುಜಂಗಾಸನ, ಶಲಭಾಸನ, ಧನುರಾಸನ, ನೌಕಾಸನ. ಕುಳಿತು ಮಾಡುವ ಆಸನಗಳು: ಗೋಮುಖಾಸನ, ವಜ್ರಾಸನ, ಶಶಾಂಕಾಸನ, ಶವಾಸನ. ಪ್ರಾಣಾಯಾಮ: ನಾಡಿ ಶುದ್ಧಿ ಪ್ರಾಣಾಯಾಮ, ಸರಳ ಕುಂಭಕರಹಿತ ಪ್ರಾಣಾಯಾಮ, ಯೋಗ ನಿದ್ರೆ ಅಂದರೆ ಆಳ ವಿಶ್ರಾಂತಿ ವಿಧಾನ. ಇದು 10 ನಿಮಿಷಗಳವರೆಗೆ ಮಾಡಬಹುದು. ಮಧ್ಯಾಹ್ನ ಊಟಕ್ಕೆ ಅವರವರ ಸ್ಥಾನೀಯ ಆಹಾರ ರೂಢಿಗೆ ತಕ್ಕಂತೆ ತೃಪ್ತಿಕರವಾಗಿ ಇರಬಹುದು. ರಾತ್ರಿ ಊಟ ಹಗುರವಾಗಿರಲಿ, ಹಣ್ಣು ಹಾಲು ಆಗಬಹುದು, ಅಥವಾ ಸೊಪ್ಪು ತರಕಾರಿ, 1 ಹಣ್ಣು ನಂತರ ಹಾಲು ಸೇವಿಸಬಹುದು. ದಿನದಲ್ಲಿ ಕನಿಷ್ಠ 8 ರಿಂದ 10 ಗ್ಲಾಸ್ ಕುದಿಸಿ ತಣಿಸಿದ ನೀರನ್ನು ಕುಡಿಯಬೇಕು. ರಕ್ತದ ಒತ್ತಡ ಇರುವವರು ಉಪ್ಪು ಕಡಿಮೆ ಉಪಯೋಗಿಸಿ. ಸ್ನಾನಕ್ಕೆ ಹೆಚ್ಚು ಬಿಸಿ ನೀರು ಬೇಡ. ಶವಾಸನ ಅಂದರೆ ಯೋಗ ನಿದ್ರೆಯನ್ನು ದಿನಕ್ಕೆ 2 ಹೊತ್ತು ತಪ್ಪದೆ ಮಾಡಿ ಪರಿಸ್ಥಿತಿಗೆ ಹೊಂದಿಕೊಂಡು ಮಾನಸಿಕ ನೆಮ್ಮದಿಯಿಂದ ಬದುಕಲು ಕಲಿಯಬೇಕು. ಸಂಧಿವಾತದಿಂದ ಬಳಲುವವರು ನೋವಿದ್ದ ಭಾಗದಲ್ಲಿ ದಿನಕ್ಕೆ 2 ಸಲ ಪಿಂಡ ತೈಲದ ಲೇಪನ ಮಾಲಿಶ್ ಮಾಡಿ ಬಿಸಿ ನೀರನ್ನು ಎತ್ತರದಿಂದ ಸುರಿಯಬೇಕು. ಸಾಧ್ಯವಾದಷ್ಟು ನಡಿಗೆ ವ್ಯಾಯಾಮ ಮಾಡಬೇಕು. ಪಾರ್ಶ್ವವಾಯುವಿನಿಂದ ಬಳಲುವವರು ದಿನಕ್ಕೊಮ್ಮೆ ಮಹಾನಾರಾಯಣ ತೈಲದಿಂದ ಮಾಲೀಶು ಮಾಡಿ ಜೊತೆಗೆ ವ್ಯಾಯಾಮ, ನಡಿಗೆ, ಕುಳಿತೇಳುವ ವ್ಯಾಯಾಮ ಮಾಡಬೇಕು. ಅಂದಾಗ ಮಾತ್ರ ಅಶಕ್ತವಾದ ಅವಯವಗಳು ಪುನರಪಿ ಪೂರ್ಣ ಶಕ್ತಿ ಅಥವಾ ಆಂಶಿಕವಾಗಿ ಶಕ್ತಿ ಬರಲು ಸಾಧ್ಯವಾಗುತ್ತದೆ. ಇಲ್ಲದೆ ಇದ್ದರೆ ಹಾಸಿಗೆ ಹಿಡಿದು ಮಲಗಿ ಬಿಡುವ ಲಕ್ಷಣಗಳು ಬರಬಹುದು. ಮಲಬದ್ಧತೆ ಇರುವವರು ಊಟದ ನಂತರ 1 ಬಾಳೆಹಣ್ಣನ್ನು ಸೇವಿಸಿ ರಾತ್ರಿ 2 ಚಮಚ ಇಸಬುಗೋಲು ಕಲಿಸಿ ನೆನೆಸಿ ಸೇವಿಸಬೇಕು. ಸೊಪ್ಪು ತರಕಾರಿ ಯಥೇಚ್ಛವಾಗಿ ಸೇವಿಸಬೇಕು. ಸಕ್ಕರೆ ಕಾಯಿಲೆ ಇರುವವರು ಬೆಳಗ್ಗೆ ಹಾಗಲಕಾಯಿಯ ರಸ, 2 ಹೊತ್ತು ಊಟದ ನಂತರ ಮಜ್ಜಿಗೆಯಲ್ಲಿ 1 ಚಮಚ ಮೆಂತೆ ಪುಡಿ ಹಾಕಿ ಕಲಿಸಿ ಸೇವಿಸಬೇಕು. ಕೆಮ್ಮು ಕಫ ಇರುವವರು ಹಸಿ ಶುಂಠಿ, ತುಳಸಿ, ಅರಸಿನ, ಮೆಣಸು, ಜೀರಿಗೆ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಒಲೆಯಿಂದ ಇಳಿಸಬೇಕು. ಕೆಮ್ಮು ಕಫ ಇರುವವರು ಹಸಿ ಶುಂಠಿ, ತುಳಸಿ, ಅರಸಿನ, ಮೆಣಸು, ಜೀರಿಗೆ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಒಲೆಯಿಂದ ಇಳಿಸಿ ಬೇಕಾದಷ್ಟು ಹಾಲು ಹಾಕಿ ಸೋಸಿ ಕಷಾಯ ಮಾಡಿಕೊಂಡು ಬೆಳಗ್ಗೆ ರಾತ್ರಿ 2 ಹೊತ್ತು ಸೇವಿಸಬೇಕು. ಶ್ವಾಸ ವ್ಯಾಯಾಮ, ಪ್ರಾಣಾಯಾಮ ತಪ್ಪದೆ 2 ಸಲ ಮಾಡಬೇಕು. ಮೂತ್ರದೋಷ ಇದ್ದವರು ತಣ್ಣೀರಿನಲ್ಲಿ ಕಟಿ ಸ್ನಾನ ಶ್ರೇಷ್ಠ. ಎಂದರೆ 3-4 ಬಕೆಟ್ ನೀರು ಹಿಡಿಯುವ ಒಂದು ಪ್ಲಾಸ್ಟಿಕ್ ದೋಣಿ ಅಂದರೆ ಬೇಸಿನ್ನಲ್ಲಿ ತಣ್ಣೀರು ಹಾಕಿದ ಟಬ್ಬಿನಲ್ಲಿ ಕುಳಿತುಕೊಳ್ಳಬೇಕು. ನಾಭಿಯವರೆಗೆ ಅರ್ಧ ತೊಡೆಯವರೆಗೆ ನೀರು ಇರಬೇಕು. ಕಾಲಿಗೆ ಸ್ಲಿಪ್ಪರ್ ಹಾಕಿರಬೇಕು. ಕುಳಿತು ನಾಭಿಯ ಸುತ್ತಲೂ ಕೈವಸ್ತ್ರದಿಂದ ನೀರಿನಲ್ಲಿಯೇ ಘರ್ಷಣೆ ಮಾಡುತ್ತಾ ಕೈ ದೂಡಿಸುತ್ತಿರಬೇಕು. ಈ ರೀತಿ 20 ನಿಮಿಷ ಖಾಲಿ ಹೊಟ್ಟೆಯಲ್ಲಿ 2 ಹೊತ್ತು ಮಾಡಬೇಕು. ಹೀಗೆ ಟಬ್ಬು ಮಾಡಿದ ಮೇಲೆ ಅರ್ಧ ತಾಸು ತಿರುಗಾಡಬೇಕು. ಮಾನಸಿಕ ಶಾಂತಿಗಾಗಿ ಧ್ಯಾನ, ಭಜನೆ ನಿತ್ಯ ಅಭ್ಯಸಿಸಬೇಕು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಪ್ರಯತ್ನಿಸಬೇಕು. ಕೂದಲು ಬೆಳ್ಳಗಾಗುವುದು, ಬೀಳುವುದು, ಸುಸ್ತಾಗುವಿಕೆ, ಸಂತಾನೋತ್ಪತ್ತಿ ಇಲ್ಲದಿರುವುದು, ಲೈಂಗಿಕ ಶಕ್ತಿ ಕುಗ್ಗುವಿಕೆ ಇತ್ಯಾದಿಗಳು ಇವುಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಇವೆಲ್ಲ ಪ್ರಾಯದೋಷದಿಂದ ಎಂದು ಸುಮ್ಮನೆ ಬಿಟ್ಟು ಬಿಡಬೇಕು. ಈ ಎಲ್ಲ ನೀತಿ ನಿಯಮಗಳನ್ನು ಪಾಲಿಸಿದಾಗ ವಯಸ್ಸಿನ ತೊಂದರೆಯು ಒಂದು ಸಮಸ್ಯೆಯಾಗಿ ಕಾಡುವುದಿಲ್ಲ. ಬದಲಾಗಿ ಇದೊಂದು ಸಹಜ ಜೀವನ ಎಂದೆನಿಸುತ್ತದೆ. ಆದುದರಿಂದ
ವಯಸ್ಕರಾದವರು ತಮ್ಮಲ್ಲಿದ್ದ ಶ್ರೀಮಂತ ಅನುಭವಗಳನ್ನು ಸಕಾಲದಲ್ಲಿ ಹಂಚಿಕೊಂಡರೆ ಎಲ್ಲರಿಗೂ ಲೇಸನ್ನು ಬಯಸಿದಂತಾಗುತ್ತದೆ. ತನ್ನಲ್ಲಿಯೂ ಮಹಾ ಆನಂದವನ್ನು ಅನುಭವಿಸಬಹುದು. ಆಗ ಮಾತ್ರ ವೃದ್ಧಾಪ್ಯವು ಅಂದರೆ ವಯಸ್ಕರ ಜೀವನವು ಒಂದು ಸಹಜೀವನ ಎಂದೆನಿಸುವಲ್ಲಿ ಸಂಶಯವಿಲ್ಲ. ಈ ದಿವ್ಯ ಲೇಖನದ ಪರಿ ಡಾಕ್ಟರ್ ವೈ ರುದ್ರಪ್ಪ ಇವರ ಕೊಡುಗೆ. ಯೋಗ ಬಂಧುಗಳೇ, ಮುಂದಿನ ಭಾಗಗಳಲ್ಲಿಯೂ ಕೂಡ ನಾವು ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ವೃದ್ಧಾಪ್ಯ, ಇಳಿವಯಸ್ಕರ ಈ ಸಮಸ್ಯೆಗಳು ಸಾಮಾನ್ಯ. ಇದರ ನಿವಾರಣೋಪಾಯವನ್ನು ನಾವು ಕಲಿತುಕೊಳ್ಳಬೇಕು. ಬಾಲ್ಯ, ಯೌವನ, ಮುಪ್ಪು ಇದು ಮನುಷ್ಯನ ಜೀವನದಲ್ಲಿ ಅನಿವಾರ್ಯ. ಬೆಳಗ್ಗೆ ಸೂರ್ಯನು ಉದಯಿಸುವಂತೆ, ಅನಂತರ ಆಕಾಶದ ಪುಟ್ಟ ತುದಿಯಲ್ಲಿ ಆರಾಧಿಸುವಂತೆ, ಕೊನೆಗೆ ಪಶ್ಚಿಮದ ಕಡಲಲ್ಲಿ ಗಂಭೀರವಾಗಿ ಮುಳುಗುವಂತೆ ಈ ಜೀವನವು ಅಷ್ಟೇ. ಎಲ್ಲಾ ವಯಸ್ಸುಗಳು ಒಂದೊಂದು ಸಮಸ್ಯೆಯಲ್ಲೂ ತೊಡಗುತ್ತದೆ. ಆನಂದವನ್ನು ಅನುಭವಿಸುವಂತಹ ಸನ್ನಿವೇಶಗಳನ್ನು ಸೃಷ್ಟಿಸುತ್ತದೆ. ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂಬ ನಾಣ್ಣುಡಿಯನ್ನು ತಿಳಿದುಕೊಂಡು ಎಲ್ಲ ವಯಸ್ಸಿನಲ್ಲಿಯೂ ಕೂಡ ಒಂದು ದಿವ್ಯಾನಂದವನ್ನು ತನ್ನ ಮನಸ್ಸಿನೊಳಗೆ ತಂದುಕೊಳ್ಳಲು ಪ್ರಯತ್ನಿಸಬೇಕು.
ಸಮಸ್ತ ಬೇಕು. ಆ ಭಗವಂತನು ಸನ್ಮಂಗಳವನ್ನು ಉಂಟು ಮಾಡಲಿ.